ನನ್ನ ಹೆಸರು ಶರಣಪ್ಪ ಬಸವರಾಜ್ ಹುಲಿ ಅಂತ್ರಿ ಬುರ್ಪಳ್ಳಿ. ನಮ್ಮ ಮುತ್ತರ ಕಾಲದ ಹಿಡಿದು ವ್ಯವಸಾಯ ಮಾಡ್ತೀವಿ ರೀ. ಈಗೆಲ್ಲ ರಾಸಾಯನಿಕ ಬಿಟ್ಟು ಸಾವಯವನೇ ಮಾಡ್ಲತ್ತೀವಿ. ಗೋಬರ್ ಗ್ಯಾಸ್ ಅದ್ರಿ ನಮ್ಮ ಕಡೆ. ಇಲ್ಲಿ ಸ್ಲರಿ ಬಿ ಇದು ಮಾಡ್ತೀವಿ ರೀ. ಕಬ್ಬು ಇದೆ ಗೋಬರ್ ಗ್ಯಾಸ್ ಸ್ಲರಿನೇ ಹಾಕ್ತೀವಿ. ತೊಗರಿ ಬಿ ಗೋಬರ್ ಗ್ಯಾಸ್ ಸ್ಲರಿನೇ ಹಾಕಿ ಜೀವಾಮೃತ ಅದರಲ್ಲಿಂದ ಆ ಮೆಥಡ್ಲಿಂದ ನಾವು ವ್ಯವಸಾಯ ಮಾಡಿ. ನಮ್ಮಲ್ಲಿ ಆಕಳುಗಳು ಒಂದು 10-15 ಆಕಳು ಅವ್ರಿ ದೊಡ್ಡವು. ಅದ್ರಾಗ ಒಂದು 9 ಆಕಳು ಹಾಲು ಕೊಡವ ಅವ್ರಿ. ಒಂದು 5-6 ಒದ್ದಿವ. ಅವಕ್ಕೆ ನಾವು ಇನ್ನೂ ಹೆಚ್ಚು ಮಾಡ್ಬೇಕಂತೇಳಿ ಪ್ರಯತ್ನ ಮಾಡ್ಲತ್ತೀವಿ. ಹೊಲದಾಗ ಅದೇ ನೇಪಿಯರ್ ಹುಲ್ಲು ಭೀ ಹೆಚ್ಚೀವಿ. ನಮ್ಮ ಲೋಕಲ್ ಜೋಳ ಅದು ಎಲ್ಲ ಅದ್ರಲಿಂದ ಅವ್ಕೆ ಸಲುತ್ತೀವಿ. ಆದ್ರೆ ಸರ್ಕಾರಲಿಂದ ನಮ್ಗೆ ಇನ್ನೂ ಜರ ಸಹಕಾರ ಬೇಕಾಗ್ಯದ ಎಲ್ಲ ರೀತಿಲಿಂದ. ಯಾಕಂದ್ರೆ ಲೇಬರ್ ಪ್ರಾಬ್ಲಮ್ ಅದ. ಎಲ್ಲ ರೀತಿಲಿಂದ ಜರ ಸರ್ಕಾರ ಭೀ ನಮ್ಗೆ ಸಹಾಯ ಮಾಡಿದ್ರೆ ಸ್ವಲ್ಪ ಸರಿಯಾಗ್ತದೆ. ಗೋ ಆಧಾರಿತ ಕೃಷಿ ಮಾಡೋದ್ರಿಂದ ನಮಗೆ ನಮ್ಮ ಕೃಷಿದು ಖರ್ಚ ಕಮ್ಮಿ ಆಗ್ತದೆ. ಮತ್ತು ನಾವು ಆರೋಗ್ಯದಾಗ ಒಳ್ಳೆಯ ಚೇತರಿಕೆ, ಒಳ್ಳೆಯ ಆರೋಗ್ಯ ಇರ್ತದೆ, ಒಳ್ಳೆಯ ಆಹಾರ ಸಿಗ್ತದೆ. ಯಾಂತ್ರಿಕ ಕೃಷಿಗೆ ಇದಕ್ಕೆ ಖರ್ಚು ಕಮ್ಮಿ ಆಗ್ತದೆ. ಆದ್ರೆ ಯುವಕರು ನೀವು ಎಷ್ಟು ನೌಕರಿ ಅಂತ ಹೊರಗೆ ಹೋಗಿ ದುಡಿಯೋದೇ ಇದೆ. ನಮ್ಮ ಸ್ವಂತ ಜಮೀನ್ದಾಗ ಸ್ವಾವಲಂಬಿಯಾಗಿ ಮಾಡಿದ್ರಿ ಅಂದ್ರೆ ನೌಕರಿಕಿನ ಹೆಚ್ಚಿಗೆ ನಿಮಗೆ ಪಗಾರ ಬೀಳ್ತದೆ. ಇಲ್ಲೇ ನಮ್ಮ ಕೈದಾಗ ನಮ್ಮ ಬದುಕಿರ್ತದೆ. ಪರಾವಲಂಬಿ ಆಲಾದಂಗೆ ಸ್ವಾವಲಂಬಿ ಆಗಿ ವ್ಯವಸಾಯ ಮಾಡಿದ್ರೆ ಸರಿಯಾಗತ್ತಂದು ನಮ್ಮ ಅಭಿಪ್ರಾಯ. ಎಲ್ಲ ಹಳ್ಳಿಗಳದಾಗ ಗೋಗಳ ಸಂಖ್ಯೆ ಹೆಚ್ಚಾಗಬೇಕು ಮತ್ತು ಕೃಷಿ ಮಾಡೋದು ಹೆಚ್ಚಾದ್ರೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಭವಿಷ್ಯ ಎಲ್ಲರೂ ಯುವಕರಿಗೆ ಸರಿಯಾಗತ್ತದ ಅಷ್ಟು ಹೇಳಿ ನಾನು 2